ವೈಫಲ್ಯದಿಂದ ಘಟನೆ ನಡೆದಿರೋದು ಅಂತ ಯಾರ ವೈಫಲ್ಯ ಅನ್ನೋದು ಏನಿದೆ ಇದರಲ್ಲಿ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಕಾಂಗ್ರೆಸ್, ಬಿಜೆಪಿ ಪ್ರಶ್ನೆನೇ ಇಲ್ರಿ. ದೇಶ ಒಂದು, ದೇಶದ ವಿರುದ್ಧ ತಡಿತಕ್ಕಂತ ಕೃತ್ಯ ಇದು. ಇದಕ್ಕೆ ಅವ್ರ ಫೇಲೂರು ಇವ್ರ ಫೇಲೂರ್ ಅಲ್ಲ. ಅವರು ಪರಮನೀಚರಿದ್ದಾರೆ. ಅವ್ರಿಗೆ ಕಂಡಲ್ಲಿ ಗುಂಡು ಹೊಡೆದು ಸಾಯಿಸ್ಬೇಕು, ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡೋರ್ನು ಸಾಯಿಸ್ಬೇಕು. ಅವ್ರ ಪರವಾಗಿ ಮಾತಾಡೋರಿಗೂ ಗನ್ನಲ್ಲೇ ಉತ್ತರ ಹೇಳ್ಬೇಕು, ಬಂದೂಕಿನ ಮೂಲಕ ಉತ್ತರ ಹೇಳ್ಬೇಕ್ರೆ. ಪಾಕಿಸ್ತಾನಕ್ಕೆ ಸೂಕ್ತ ಪಾಠವನ್ನ ಸರಿಯಾದ ರೀತಿಯಲ್ಲಿ ಕಲಿಸ್ಬೇಕು. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ತಯಾರಾಗಿದೆ. ಗೌರ್ಮೆಂಟ್, ಕೇಂದ್ರ ಸರ್ಕಾರ ತಯಾರಾಗಿದೆ. ಕಲಿಸ್ತೇವೆ. ಆಗ ದೇಶವಾಸಿಗಳು ಒಟ್ಟಾಗಿ ಒಂದಾಗಿ ನಾವು ನಿಂತು ಅದನ್ನ ಸಪೋರ್ಟ್ ಮಾಡ್ಬೇಕು ಸರ್ಕಾರಕ್ಕೆ. ಇವೆಲ್ಲ ಈಗ ಪಕ್ಷ ಪಾರ್ಟಿ ನೋಡೋ ವಿಷಯ ಅಲ್ಲ ರೀ ಇದು. ಅವ್ರಿಗೆ ರಾಕ್ಷಸರಿ, ರಕ್ತ ಬೀಜಾಸುರರು ಅಂತಿದ್ರು ಹಿಂದೆ ಕೇಳಿದೀವಿ. ಆ ವಂಶದವ್ರು ಅವರು. ಆ ವಂಶನೇ ನಿರ್ವಂಶ ಮಾಡ್ಬೇಕು. ಅವ್ನ ಹರ್ಕ ಬಂದು ಹಿಡ್ಕೊ. ಈಗ ನಮ್ಮ ಸ್ನೇಹಿತರೆಲ್ಲ ಕೂಗ್ತಾ ಬರ್ತಿದ್ರು, ಬಂಧಿಸಿ ಬಂಧಿಸಿ. ಯಾವನ್ ಬಂಧಿಸೋದು? ಕಂಡಲ್ಲೇ ಗುಂಡಿಕ್ಕದೆ. ಮತ್ತು ಅವ್ರನ್ನ ಬೆಂಬಲಿಸೋದಕ್ಕೂ ಗುಂಡಿಕ್ಬೇಕು. ಎಲ್ಲ ಒಂದೊಂದ್ ಕಡೆ ಅನಾಹುತ ಆಗೋಗ್ಬೋದು, ತಪ್ಪಾಗ್ಬೋದು. ಎಲ್ಲೋ ಕಳೆ ಕೀಳ್ಬೇಕಾದ್ರೆ ಒಂದೊಂದ್ಸರಿ ಸಸಿನೂ ಕಿತ್ಬಿಡ್ತೀವಿ. ಹಾಗೂ ಆದ್ರೂ ನಿರ್ದಾಕ್ಷಿಣ್ಯವಾಗಿ ಭಯೋತ್ಪಾದನೆ ಕಿತ್ತಾಕ್ಬೇಕು. ಹೇಗೆ ಇಸ್ರೇಲ್ನಲ್ಲಿ ಹೊಡೆದಾಕ್ತಿದಾರೋ ಇಸ್ರೇಲ್ ಪದ್ಧತಿ ನಾವು ಅಳವಡಿಸ್ಕೋಬೇಕು. ಇಸ್ರೇಲ್ ಮಾದರಿಯಲ್ಲೇ ಕೆಲಸ ಮಾಡ್ಬೇಕು ಈ ಭಯೋತ್ಪಾದನೆ ವಿಷಯದಲ್ಲಿ. ಕಂಡಲ್ಲೇ ಗುಂಡು ಮಾಡ್ತಾ ಇದ್ದಾರೆ. ಮಾಡ್ತೀವಿ, ಮಾಡಲ್ಲ, ಇನ್ನು ಮಾಡೋದೇ ಅದು.